ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹಾಗೂ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ. ಬಾಣಂತಿಯರ ಸಾವಿನ ಪ್ರಕರಣ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ. ಪಾವಗಡ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿವಿಧ ಶಸ್ತ್ರಚಿಕಿತ್ಸೆ ಪಡೆದು 3 ಮಹಿಳೆಯರ ಸಾವು. ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿಯ ಸಾವು ಸಂಭವಿಸಿದೆ ಎಂದು ಆರೋಪಿಸಿ ಕುಟುಂಬಸ್ಥರ ಪ್ರತಿಭಟನೆ ನಡೆಸಿದರು. ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದ್ದಂತೆ ತಾಯಿ ಮತ್ತು ಮಗು ಆಸ್ಪತ್ರೆಗೆ ದೌಡಾಯಿಸಿದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ 3 ಮಹಿಳೆಯರ ಸಾವುಗಳ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡಿದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ವಿರ್ಲಗುಂದಿ ಗ್ರಾಮದ 30 ವರ್ಷದ ಅನಿತಾ, ರಾಜವಂತಿ ಗ್ರಾಮದ 20 ವರ್ಷದ ಅಂಜಲಿ, ಬ್ಯಾಡನೂರು ಗ್ರಾಮದ 40 ವರ್ಷದ ನರಸಮ್ಮ ಮೃತ ಮಹಿಳೆಯರು ದಾಖಲೆಗಳನ್ನು ಪರಿಶೀಲಿಸಿ ಆಸ್ಪತ್ರೆಯಲ್ಲಿ 70% ಸಿಸೇರಿಯನ್ ಡೆಲಿವರಿ ಮಾಡುತ್ತಿರುವುದನ್ನು ಕಂಡು ವೈದ್ಯರ ವಿರುದ್ಧ ಕೆಂಡಾಮಂಡಲರಾದ ಕೇಂದ್ರ ಸಚಿವರ ಎದುರು ಡಾಕ್ಟರ್ ತಿರುಪತಿ, ಡಾಕ್ಟರ್ ಕಿರಣ್, ಡಾಕ್ಟರ್ ಪೂಜಾ ವಿರುದ್ಧ ಕಿಡಿಕಾರಿದ್ರ ಸಾರ್ವಜನಿಕರು. 3 ಬಾಣಂತಿಯರ ಸಾವು ಪ್ರಕರಣ ಭಯಭೀತರಾದ ತಾಲೂಕಿನ ಜನತೆ. ವೈದ್ಯರುಗಳ ಅಮಾನತಿಗೆ ಡಿಎಚ್ಒ ಮಂಜುನಾಥ್ ಅವರಿಗೆ ಸೂಚನೆ ಕೊಟ್ಟ ಕೇಂದ್ರ ಸಚಿವ ನಾರಾಯಣಸ್ವಾಮಿ. ಈ ವೇಳೆ ಕೇಂದ್ರ ಸಚಿವರಿಗೆ ಸಾಥ್ ನೀಡಿದ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ. ಅನಿಲ್ ಯಾದವ್, ಎನ್ಕೆಎಸ್ ಟಿವಿ4 ನ್ಯೂಸ್, ಪಾವಗಡ. ರಾಜ್ಯದ ಮುಖ್ಯಮಂತ್ರಿಗೆ ಇಂಥ ಘಟನೆಗಳು ತನ್ನ ಕಚೇರಿಯಲ್ಲಿ, ತನ್ನ ಸರ್ಕಾರಿ ಸಂಸ್ಥೆಯಲ್ಲಿ ಅಂಥ ಕುಟುಂಬಗಳಿಗೆ ಸಹಾಯ ಹಸ್ತ ನೀಡುವ ಜವಾಬ್ದಾರಿ ರಾಜ್ಯದ ಮುಖ್ಯಮಂತ್ರಿ. ನಾನು ಇಲಾಖಾ ಮಂತ್ರಿ ಜೊತೆ ಮಾತಾಡ್ತೇನೆ, ಜಿಲ್ಲಾಧಿಕಾರಿಗಾಗಲೇ ಇನ್ಫಾರ್ಮೇಷನ್ ಹೇಳಿದ್ದೇನೆ. ಪರಿಹಾರದ ಬಗ್ಗೆ ಪರಿಹಾರ ಇಂಪಾರ್ಟೆಂಟ್ ಅಲ್ಲ, ಅದ್ರ ಬಗ್ಗೆ ಮಾತಾಡ್ತೇನೆ. ಆದರೆ ನಾನೆಲ್ಲ ಕಡತಗಳನ್ನು ನೋಡಿದಾಗ ಏನು ನ್ಯಾಷನಲ್ ಅವರೇಜ್ ಸಿಸೇರಿಯನ್ ಕೇವಲ 30% ಮಾಡಬೇಕು. ಆದರೆ ನಮ್ಮ ಪಾವಗಡದಲ್ಲಿ 70% ಸಿಸೇರಿಯನ್ ಕೇಸಸ್ ನಡೀತಾ ಇದೆ. 70%. ಇದು ದೇಶದ, ರಾಜ್ಯದ ಅವರೇಜ್ ಡೆಲಿವರಿ ಆಗೋದಕ್ಕೆ ವಿರುದ್ಧವಾದಂಥ ನಡೆ ಪಾವಗಡದಲ್ಲಿ ನಡೀತಾ ಇದೆ. ಅದನ್ನು ಅಬ್ಸರ್ವೇಷನ್ ಮಾಡಿದ್ದೇನೆ.